ಆಶು ಕವಿಕುಲ ಕಲ್ಪತರು ದಿಗ್ದೇಶವರಿಯಲು ರಂಗನೊಲುಮೆಯ ದಾಸಕೂಟಸ್ಥರಿಗೆರಗಿ ನಾ ಬೇಡಿಕೊಂಬುವೆನು. ಈ ಸುಲಕ್ಷಣ ಹರಿಕಥಾಮೃತ ಮೀಸಲಳಿಯದೆ ಸಾರ ದೀರ್ಘದ್ವೇಷಿಗಳಿಗರಿಸದಲೆ ಸಲಿಸುವುದೆನ್ನ ಭಿನ್ನಪವಾ. ಗ್ರೀವಾಸ್ಯವಾಹತನು ದೇವಾಂಡಜಾದಿದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ. ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 8. ಆಶು ಕವಿಕುಲ ಕಲ್ಪತರು ದಿಗ್ದೇಶವರಿಯಲು ರಂಗನೊಲುಮೆಯ ಎಂಬ ಈ ಪದ್ಯದ ಮೂಲಕ ಶ್ರೀ ಶ್ರೀಧವಿಠಲರು ಈ ಸರ್ವ ಸಲ್ಲಕ್ಷಣಯುಕ್ತವಾದ ಶ್ರೀಮದ್ ಹರಿಕಥಾಮೃತ ಸಾರವೆಂಬ ಮಹಾಕಾವ್ಯವನ್ನು ದೀರ್ಘದ್ವೇಷಿಗಳು ಮಾತ್ಸರ್ಯಯುಕ್ತರಾದವರು ಆದ ಅಯೋಗ್ಯ ಜನರಿಗೆ ಸರ್ವಥಾ ಹೇಳಕೂಡದೆಂದು ಭಿನ್ನಹ ಪೂರ್ವಕವಾಗಿ ಹೇಳುತ್ತಾರೆ. ಶ್ರಮವಿಲ್ಲದೆ ತಾನಾಗಿ ಸ್ವಾಭಾವಿಕವಾಗಿ ಕವನ ರಚನಾ ಸಾಮರ್ಥ್ಯವುಳ್ಳ ಕವಿಗಳಿಗೆ ಆಶು ಕವಿಗಳು ಅಂತ ಹೆಸರು. ಅಂತಹ ಆಶು ಕವಿಗಳ ವರ್ಗದಲ್ಲಿ ಶ್ರೇಷ್ಠರಾದವರು ಶ್ರೀಮದ್ ಜಗನ್ನಾಥದಾಸವರ್ಯರು. ವೃಕ್ಷ ಸಮೂಹಗಳಲ್ಲಿ ಸುರತರವೆಂಬ ಕಲ್ಪವೃಕ್ಷವು ಅತ್ಯಂತ ಶ್ರೇಷ್ಠವಾದದ್ದು. ಇದರಿಂದ ಆಶು ಕವಿಕುಲ ಕಲ್ಪತರು ಎಂದು ಶ್ರೀ ಜಗನ್ನಾಥದಾಸವರ್ಯರನ್ನು ಸಂಬೋಧಿಸ್ತಾರೆ. ಶ್ರೀ ಜಗನ್ನಾಥದಾಸರಿಗೆ ರಂಗನೊಲಿದ ದಾಸರು ಎಂಬ ಖ್ಯಾತಿನಾಮವೂ ಇದೆ. ಅಂದರೆ ಶ್ರೀಹರಿಯ ಪೂರ್ಣಾನುಗ್ರಹಕ್ಕೆ ಭಾಜನರಾದ ದಾಸವರೇಣ್ಯರು ಅಂತ ತಾತ್ಪರ್ಯ. ಆಶು ಕವಿಕುಲ ಕಲ್ಪತರುವೆಂದೆನಿಸಿದ ರಂಗನೊಲುಮೆಯ ದಾಸವರ್ಯರು ಭೂಮಂಡಲದಲ್ಲಿರುವ ಸಚೇತನರ ಉದ್ಧಾರಕ್ಕಾಗಿ ಶ್ರೀಹರಿಯ ಒಲುಮೆಗೆ ಪಾತ್ರವಾದ ಈ ಕೃತಿ ರತ್ನವನ್ನು ರಚಿಸಿ ದಿಗ್ದೇಶಗಳಲ್ಲಿ ಪ್ರಸರಿಸಿದರು. ಪ್ರಸಕ್ತ ಶ್ರೀಮದ್ ಹರಿಕಥಾಮೃತ ಸಾರವೆಂಬ ಈ ಮಹಾಕಾವ್ಯ ರತ್ನವು ಸಕಲ ಕಾವ್ಯ ಲಕ್ಷಣಗಳಿಂದ ಯುಕ್ತವಾಗಿದೆ. ಈ ಸಲ್ಲಕ್ಷಣೋಪೇತವಾದ ಶ್ರೀಹರಿಯ ಮಹಿಮಾತಿಶಯಗಳನ್ನು ನಿರೂಪಿಸುವ ಈ ಗ್ರಂಥರತ್ನದ ಮರ್ಯಾದೆ ವೈಶಿಷ್ಟ್ಯ ಕೆಡದಂತೆ ಉಳಿಸುವ ಭಾರ ದಾಸಕೂಟಸ್ಥರಾದ ಸಕಲ ಸದ್ಭಕ್ತರಿಗೂ ಭಗವದ್ಭಕ್ತರಿಗೂ ಸೇರಿದ್ದು ಎಂದು ಶ್ರೀಧವಿಠಲದಾಸರು ಭಿನ್ನವಿಸಿಕೊಳ್ತಾರೆ. ಪ್ರಸಕ್ತ ಗ್ರಂಥಸ್ಥ ವಿಷಯಗಳು ಕೇವಲ ಪ್ರಾಕೃತವೆಂದು ತಿರಸ್ಕರಿಸುವ ದೀರ್ಘಕಾಲದ್ವೇಷಿಗಳಾದ ಪಿಶುನರಿಗೆ ಎಂದೆಂದಿಗೂ ತಿಳಿಸಬಾರದು ಅಂತ ಫಲಸ್ತುತಿಕಾರರು ದಾಸಕೂಟಸ್ಥರಿಗೆ ಭಿನ್ನಪೂರ್ವಕವಾಗಿ ಅರಿಕೆ ಮಾಡುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.